ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಯನ ಶಂಕರ್. ಸುಜಾತಾ ಭಟ್ ತನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ಲು, ಸತ್ತಿದ್ಲು. ಅವಳ ಆಸ್ತಿ ಕೊಡಿ ಅಂತ ಬಂದಿದ್ರು. ಆದ್ರೆ ಇದೀಗ ತಪ್ಪೊಪ್ಕೊಂಡಿದ್ದಾರೆ ಸುಜಾತಾ ಭಟ್. ಅನನ್ಯ ಭಟ್ ಅನ್ನೋದು ಕಾಲ್ಪನಿಕ ಪಾತ್ರ ಅಂತ ಹೇಳಿತ್ತು ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಸುಜಾತಾ ಭಟ್ ತಪ್ಪೊಪ್ಕೊಂಡಿರೋದು. ಅನನ್ಯ ಭಟ್ ನಾಪತ್ತೆ ಅನ್ನೋದೇ ಸುಳ್ಳು ಅಂದಿದ್ದ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ಹೇಳಿದ್ದೆ ಪ್ರತಿ ಮಾತು ವರದಿ ಸತ್ಯ ಸತ್ಯ. ಮಗಳು ನಾಪತ್ತೆ ಅಂತ ನಾನು ಹೇಳಿದ್ದು ಸುಳ್ಳು ಅಂತ ಸುಜಾತಾ ಭಟ್ ಒಪ್ಕೊಂಡಿದ್ದಾರೆ. ನನ್ನ ಮಗಳು MBBS ಓದ್ತಾ ಇದ್ಲು, ಧರ್ಮಸ್ಥಳಕ್ಕೆ ಸ್ನೇಹಿತರ ಜೊತೆ ಹೋಗಿದ್ಲು, ಆಗ ನಾಪತ್ತೆ ಆಗಿದ್ಲು ನನ್ನ ಮಗಳು ಅಂತ ಸುಜಾತಾ ಭಟ್ ಕತೆ ಕಟ್ಟಿದ್ರು. ಸುಜಾತಾ ಭಟ್ ಹೇಳಿದ ಕಥೆಯೆಲ್ಲ ಸುಳ್ಳು ಅಂತ ಸುವರ್ಣ ನ್ಯೂಸ್ ಹೇಳಿತ್ತು. ಸಾಕ್ಷಿ ಸಮೇತ ವರದಿಯನ್ನ ಬಿತ್ತರಿಸಿತ್ತು. ಸುವರ್ಣ ನ್ಯೂಸ್ನಲ್ಲಿ ನಿರಂತರವಾಗಿ ವರದಿ ಬಿತ್ತರಿಸ್ತಾ ಇದ್ದಂತೆ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ನನ್ನ ಮಗಳು ನಾಪತ್ತೆಯಾಗಿದ್ದು ಸುಳ್ಳು. ಅನನ್ಯ ಭಟ್ ಅನ್ನೋದೇ ಒಂದು ಕಾಲ್ಪನಿಕ ಕತೆ. ಕೆಲವರ ಒತ್ತಾಯಕ್ಕೆ ಮಣಿದು ನಾನು ಆ ಸುಳ್ಳನ್ನ ಹೇಳಿದೆ. ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಸುಜಾತಾ ಭಟ್ ಹೇಳಿರೋದು. ಈ ಮೂಲಕ ಸುವರ್ಣ ನ್ಯೂಸ್ ಹೇಳಿದ ಪ್ರತಿ ಮಾತು ಕೂಡ ಸತ್ಯ ಅನ್ನೋದು ಸಾಬೀತಾಗಿದೆ. ಸುವರ್ಣ ನ್ಯೂಸ್ ತನಿಖೆ ಸತ್ಯ. ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕತೆ ಕಟ್ಟಿದ್ದೇನೆ. ನನ್ನ ಸಹಿ ಇಲ್ಲದೆ ಆಸ್ತಿ ಕೊಟ್ಟಿದ್ದು ಹೇಗೆ ಅಂತ ಕೇಳಿದೆ. ಆಸ್ತಿಗಾಗಿ ನಾನು ಸುಳ್ಳು ಕತೆ ಸೃಷ್ಟಿ ಮಾಡಿದೆ ಅಂತ ಸುಜಾತಾ ಭಟ್ ಹೇಳಿರೋದು. ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಹಕ್ಕಿದೆ. ನನ್ನ ಹಕ್ಕನ್ನ ನಾನು ಕೇಳಿದ್ದೆ. ತಾತನ ಆಸ್ತಿ ನಿಮ್ಗೆ ಹೇಗೆ ಕೊಟ್ರು ಅಂತ ನಾನು ಕೇಳಿದೆ. ನನ್ನ ಸಹಿ ಇಲ್ಲದೆ ಆಸ್ತಿಯನ್ನ ಕೊಟ್ಟಿದ್ದು ಹೇಗೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಎಲ್ಲರೂ ಸೇರ್ಕೊಂಡು ನನ್ನನ್ನ ಒಂದು ಕೂಪಕ್ಕೆ ತಳ್ಳಿಬಿಟ್ರು. ಇಷ್ಟೆಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನನ್ನನ್ನ ಇವರೆಲ್ಲರೂ ಕೂಡ ದುರುಪಯೋಗ ಮಾಡಿಕೊಂಡ್ರು. ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೇನೆ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಸುಜಾತಾ ಭಟ್ ಕೇಳಿರೋದು. ಧರ್ಮಸ್ಥಳಕ್ಕೂ ಕೂಡ ನಾನು ಕ್ಷಮೆ ಕೇಳ್ತೀನಿ. ನನ್ನನ್ನ ಮುಕ್ತಿಗೊಳಿಸಿ. ದುಡ್ಡಿಗಾಗಿ ನಾನು ಯಾರ ಬಳಿ ಕೂಡ ಡಿಮ್ಯಾಂಡ್ ಮಾಡಿಲ್ಲ. ತಾತನ ಆಸ್ತಿಗಾಗಿ ನಾನು ಹೀಗೆಲ್ಲ ಮಾಡಿದೆ. ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿರೋದು. ನಾನು ದುಡ್ಡಿಗಾಗಿ ಯಾರ ಬಳಿ ಕೂಡ ಡಿಮ್ಯಾಂಡ್ ಇಟ್ಟಿಲ್ಲ. ಆದ್ರೆ ನನ್ನ ತಾತನ ಆಸ್ತಿಯಲ್ಲಿ ನನಗೆ ಪಾಲ್ ಸಿಗ್ಬೇಕಿತ್ತು. ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ? ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ? ಯಾಕಮ್ಮ ಸುಳ್ಳು ಹೇಳಿದ್ರಿ? ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು, ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂತು. ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತಿ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿಯ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು. ಅದಕ್ಕೆ ಹೇಳಿದ್ದೆ ನಾನು. ನಿಮಗೆ ಆಸ್ತಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಅವರು ಈ ಕಥೆನ ಹೇಳ್ಕೊಟ್ರು, ನೀವು ಹೇಳಿದ್ರಿ. ಹೌದು. ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು? ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತನ? ನನಗೆ ದುಡ್ಡಿಗೋಸ್ಕರ ಯಾರೂ ಡಿಮ್ಯಾಂಡ್ ಮಾಡಿಲ್ಲ. ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡು ಮಾಡಲೂ ಇಲ್ಲ. ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ, ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ. ನನ್ನ ತಾತನ ಆಸ್ತಿ ಅದು, ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ. ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ತಗೊಳ್ಳೇಬೇಕಲ್ವಾ, ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ. ಅದು ಖಚಿತ. ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಭಟ್ ಅಂತ? ಫೇಕು. ಎಲ್ಲ ಫೇಕ್? ಹೌದು, ಅದೆಲ್ಲ ಫೇಕೆ. ಅದು ಫೇಕೆ, ಅದು ಗ್ಯಾರಂಟಿ, ಅದು ಫೇಕೆ. ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು, ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ? ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ. ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು. ನನ್ನ ತಲೆಯನ್ನು
ಇದು ಮಾಡಿ ಪ್ರವೋಕ್ ಮಾಡಿ. ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೌದು, ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದ್ರಿ. ಹೌದು, ಅದು ಸೈನ್ ತಗೊಳ್ಬೇಕಾಗಿತ್ತು. ಆಮೇಲೆ ದೇವರನ್ನು ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ. ಆಮೇಲೆ ಏನು ಅಂತ ಹೇಳಿದರೆ, ಆ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು. ಬೇಕಾದಷ್ಟು ದೇವಸ್ಥಾನಗಳಿದ್ವು, ಅಲ್ಲಿಗಾದರೂ ಕೊಟ್ಟಿದ್ರೆ ನನಗೆ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ. ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ. ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ, ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ರೆ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವಾ, ನಾನು ಕೇಳಬೇಕಲ್ವಾ? ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ? ಯಾಕೆ ಕೊಡಲಿಲ್ಲ? ನಾನು ಕೇಳಬೇಕಲ್ವಾ? ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು, ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು. ಅದ್ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅಮ್ಮ? ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ. ಧಕ್ಕೆ ತರುವ ಹಾಗೆ ನನ್ನನ್ನು ಪ್ರವೋಕ್ ಮಾಡಿದರು. ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ, ನಾನು ಧರ್ಮಸ್ಥಳ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದಷ್ಟೇ. ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ. ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ಅಥವಾ ಯಾರಿಗೂ ನಾನು ಧಕ್ಕೆ ತಂದಿಲ್ಲ. ನಾನೆಲ್ಲೂ ಅವರನ್ನು ಬೆಟ್ಟು ಮಾಡಿ ತೋರಿಸಲಿಲ್ಲ. ನಾನು ಕೇಳ್ತಾ ಇರೋದು ನನ್ನ ಮನೆಯ ದೇವರನ್ನು, ನನ್ನ ತಾತನ ದೇವರನ್ನು ಇವರು ಯಾಕೆ ಹೇಗೆ ಇದು ಮಾಡಿದರು ಅನ್ನೋದು ಒಂದೇ. ನನ್ನ ಫ್ಯಾಮಿಲಿಯವರು ಯಾಕೆ ಕೊಟ್ಟರು ಅನ್ನೋದೇ ನನಗೆ ಒಂದು ಪ್ರಶ್ನೆ ಅಷ್ಟೇ. ನಾನು ಅವರನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬಿಟ್ಟು ಧರ್ಮಸ್ಥಳದ ಹೆಸರನ್ನು ನಾನು ಎಲ್ಲೂ ನಾನು ಧಕ್ಕೆ ತಂದಿಲ್ಲ. ನಾನು ಧಕ್ಕೆ ತಂದೇ ಇಲ್ಲ. ಯಾಕೆ ಧಕ್ಕೆ ತಂದ್ರಿ ಅನ್ನುವಂಥ ಮಾತು ಬಂತು ಅಂತ ಅಂದರೆ, ಈಗ ನೀವು ದೇವರನ್ನು ಅಂದರೆ ನಿಮ್ಮ ಫ್ಯಾಮಿಲಿಯವರು ದೇವರನ್ನು ಧರ್ಮಸ್ಥಳಕ್ಕೆ ಕೊಟ್ಟರು, ಅದು ನಿಮ್ಮ ಕುಟುಂಬದ ಡಿಸಿಷನ್ ಆಗಿತ್ತು. ಅದು ಬಿಟ್ಟು ನೀವು ಅನನ್ಯ ಭಟ್ ಕತೆ ಇರ್ಬೋದು, ನನ್ನ ಮಗಳು ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು, ಈ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ನಾನು ಕಟ್ಟಿದ್ದೀನಿ. ಹೌದು, ಈ ಆಸ್ತಿಗೋಸ್ಕರ. ಯಾಕೆ ನನ್ನನ್ನು ಇದರಿಂದ ನೀವು ಇದು ಮಾಡಿದ್ರಿ? ಹುಡುಕ್ಬೋದಾಗಿತ್ತಲ್ವಾ? ಇಲ್ಲ, ನಮಗೆ ಹೀಗಿದ್ದಾರೆ, ಅವ್ರ ಹತ್ರನೂ ನಾವು ತೊಗೊಳ್ಬೇಕನ್ನುವಂಥದ್ದು ಒಂದು ಇದಿತ್ತಲ್ವ. ಅವರು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಯಾರು ತೊಗೊಂಡಿದ್ದಾರೆ, ಯಾರು ದೇವಸ್ಥಾನಕ್ಕೆ ದಾನ ಅಂತ ತೊಗೊಂಡಿದ್ದಾರೆ, ಅವರು ಒಂದು ಇದನ್ನು ವಂಶವೃಕ್ಷ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವ. ಅನನ್ಯ ಭಟ್ ಹೌದು, ನಾನು ಅದಕ್ಕೋಸ್ಕರ ನಾನು ಸಮಗ್ರ ಜನತೆಗೆ, ದೇಶದ ಜನತೆಗೆ, ಕರ್ನಾಟಕ ಜನತೆಗೆ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಕ್ಷಮೆ, ನಾನು ಕ್ಷಮೆ ಕೋರ್ತೀನಿ ಅಷ್ಟೇ. ನನ್ನ ಒಂದು ಇದು ಅಷ್ಟೇ. ದಯವಿಟ್ಟು ನಾನು ಧರ್ಮಸ್ಥಳ ಇದಕ್ಕೂ ನಾನು ಕ್ಷಮೆಯನ್ನು ಕೋರ್ತೀನಿ. ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕು. ನನ್ನ ಜೀವನ ನಾನು ರೂಢಿಸ್ಕೊಂಡು ಹೋಗ್ತೀನಿ, ಅಷ್ಟೇ ಸಾಕು. ದಯವಿಟ್ಟು ಕ್ಷಮಿಸಿ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ಹೌದು, ನಾನು ಅದಕ್ಕೋಸ್ಕರ ನಾನು ಸಮಗ್ರ ಜನತೆಗೆ, ದೇಶದ ಜನತೆಗೆ, ಕರ್ನಾಟಕ ಜನತೆಗೆ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಕ್ಷಮೆ, ನಾನು ಕ್ಷಮೆ ಕೋರ್ತೀನಿ ಅಷ್ಟೇ. ನನ್ನ ಒಂದು ಇದು ಅಷ್ಟೇ. ದಯವಿಟ್ಟು ನಾನು ಧರ್ಮಸ್ಥಳ ಇದಕ್ಕೂ ನಾನು ಕ್ಷಮೆಯನ್ನು ಕೋರ್ತೀನಿ. ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕು. ನನ್ನ ಜೀವನ ನಾನು ರೂಢಿಸ್ಕೊಂಡು ಹೋಗ್ತೀನಿ, ಅಷ್ಟೇ ಸಾಕು. ದಯವಿಟ್ಟು ಕ್ಷಮಿಸಿ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ಹೌದು, ನಾನು ಮಗಳಿದ್ದಾಳೆ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳ್ಕೊಟ್ಟಿದ್ದ. ನಾವು ಜೊತೆ ಇದ್ದೀವಿ, ಮಗಳಿದ್ದಾಳೆ ಅಂತ ಸುಳ್ಳು ಹೇಳಿ ಮಟ್ಟಣ್ಣವರ್ ಹೇಳ್ಕೊಟ್ಟಂತೆ ನಾನು ಸುಳ್ಳು ಹೇಳಿದೆ ಅಂತ ಸುಜಾತಾ ಭಟ್ ಹೇಳಿರೋದು. ಅನನ್ಯ ಭಟ್ ಅಂತ ನಾನು ಕೊಟ್ಟ ಫೋಟೋ ಫೇಕ್. ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಸಂದರ್ಶನದಲ್ಲಿ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಮಗಳಿದ್ದಾಳೆ ಅಂತ ಹೇಳಬೇಕು ಅಂತಾನೆ ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ಕೊಟ್ಟಿರೋದು ಅಂತ ಸುಜಾತಾ ಭಟ್ ಹೇಳಿರೋದು. ಈ ಹಿಂದೆ ಅನನ್ಯ ಭಟ್ ಇದ್ದಾಳೆ, ಇದು ಅನನ್ಯ ಭಟ್ ಫೋಟೋನೇ ಅಂತ ಸುಜಾತಾ ಭಟ್ ವಾದ ಮಾಡಿದ್ರು. ಆದ್ರೆ ನಿನ್ನೆ ನಡೆದ ಯೂಟ್ಯೂಬ್ ಸಂದರ್ಶನದಲ್ಲಿ ತಮ್ಮ ಹೇಳಿಕೆಯನ್ನ ಬದಲಾಯಿಸಿರೋದು ಸುಜಾತಾ ಭಟ್. ಇದು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತಂತ ನನಗೆ ಗೊತ್ತಿರಲಿಲ್ಲ. ಗಿರೀಶ್ ಮಟ್ಟಣ್ಣ ಅವರೇ ಹೇಳ್ಕೊಟ್ಟಿದ್ ನನಗೆ. ಅನನ್ಯ ಭಟ್ ಇದ್ದಾಳಂತ ಹೇಳಿ ನಾವು ನಿಮ್ ಜೊತೆಗಿರ್ತೀವಿ ಅಂತ ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ಕೊಟ್ರು, ಅದಕ್ಕೆ ನಾನು ಹೇಳ್ದೆ ಅಂತ ಸುಜಾತಾ ಭಟ್ ಹೇಳಿರೋದು. ಈ ನೀವು ಹೇಳಿದ ಗಿರೀಶ್ ಮಟ್ಟಣ್ಣನವರೆಲ್ಲ ಬಂದು ನನ್ನನ್ನು, ಹೌದು, ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವಾಗ ನಿಮ್ಮನ್ನು ಮೀಟ್ ಆಗಿದೆ? ಯಾವಾಗ ಅವರು ಮೀಟ್ ಆಗಿದ್ದು ಹೈಕರುನಾಡು
ಇದು ಬಂದ ಮೇಲೆ ಒಂದು ತಿಂಗಳ 2 ತಿಂಗಳಾದ್ಮೇಲೆ ನನ್ನನ್ನು ಮೀಟ್ ಆಗಿದ್ರು. ಒಬ್ಬರೇ ಮೀಟ್ ಆದ್ರ ಎಷ್ಟು ಜನ ಇದ್ರು? ಇಲ್ಲ, ಒಬ್ಬರೇ ಬಂದು ಮೀಟ್ ಆಗಿರೋದು. ಏನು ಹೇಳಿದ್ರು? ಆಯ್ತು, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳಿದರು. ನಿಮ್ಮ ಮಗಳು ಅಸ್ತಿತ್ವನೇ ಇಲ್ಲ ಅಂತ ಈಗ ಹೇಳಿದ್ರಿ ನೀವು, ಅಂದ್ರೆ ನಿಮ್ಮ ಅನನ್ಯ ಭಟ್ಟನು ಅಸ್ತಿತ್ವನೇ ಇಲ್ಲ ಅಂತ. ಹಾಗೆ ಹೇಳೋದಕ್ಕೆ ಅವರೇ ಹೇಳ್ಕೊಟ್ಟಿದ್ದ? ಹೌದು, ಅವರೇ ಹೇಳಿಕೊಟ್ರು. ಎಷ್ಟು ಹಣ? ಹಣ ಯಾವುದು ಕೊಡ್ಲಿಲ್ಲ. ಅದನ್ನ ನಾನು ಸುಮ್ಮನೆ ಇದು ಮಾಡಬಾರ್ದು. ಒಬ್ಬರ ಮೇಲೆ ತೀರಾ ಅಪಪ್ರಚಾರ ಅಥವಾ ಆರೋಪ ನಾನು ಮಾಡಿದ್ರಲ್ಲಿ ಯಾರನ್ನು ಹಣದ ವಿಷಯ ಏನಿಲ್ಲ. ಇಲ್ಲ. ಬೇರೆ ಅದಾದ್ಮೇಲೆ ಎಷ್ಟು ಸಲ ಅವರನ್ನ ಭೇಟಿ ಮಾಡಿದ್ದೀರಿ? ನಾನು ಮಾಡಿರೋದು 1 ಸಲ. ಆಮೇಲೆ ಇದಕ್ಕೆ ಹೋಗ್ಬೇಕಾಗಿದ್ರೆ, ಡೆಲ್ಲಿಗೆ ಹೋಗ್ಬೇಕಾಗಿದ್ರೆ ಡೆಲ್ಲಿಗೆ ಹೊರಡಿ ಅಂತ ಹೇಳಿದ್ರು, ಆವಾಗ ಹೊರಟಿದ್ದೀನಿ. ನೀವು ಫೋಟೋ ಒಂದು ತೋರಿಸಿದ್ರಿ ಅಮ್ಮ, ಅದು ಫೇಕು ಮೇಡಮ್. ಈ ನೀವು ಹೇಳಿದ್ದು ಗಿರೀಶ್ ಮಟ್ಟನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.